ಬಹುಚರ್ಚಿತ ಪರಶುರಾಮ ಥೀಮ್ ಪಾರ್ಕ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಕಳ ಪೊಲೀಸರು ತನಿಖೆಯನ್ನು ನಡೆಸಿದ್ದು ಹಿತ್ತಾಳೆ ಮೂರ್ತಿ ಎಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಪರಶುರಾಮ ಥೀಮ್ ಪಾರ್ಕ್ ವಿವಾದ ಮುನ್ನೆಲೆಗೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕಂಚು ಹಿತ್ತಾಳೆ ಸಮರ. ಹಿತ್ತಾಳೆ ಪರಶುರಾಮ ಮೂರ್ತಿ ಎಂದು ಚಾರ್ಜ್ ಶೀಟ್ ತನಿಖೆಗೆ ಸಿದ್ಧ ಎಂದ ಮಾಜಿ ಸಚಿವ ಸುನೀಲ್ ಕುಮಾರ್. ಬಹುಚರ್ಚಿತ ಪರಶುರಾಮ ಮೂರ್ತಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ತನಿಖೆ ನಡೆಸಿರುವ ಕಾರ್ಕಳ ಪೊಲೀಸರು ಹಿತ್ತಾಳೆ ಮೂರ್ತಿ ಎಂದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಫೈಬರ್ ಮೂರ್ತಿ ಎಂದು ವಾದಿಸುತ್ತಿದ್ದ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. ಕಳೆದ 2 ವರ್ಷಗಳಿಂದ ಉಡುಪಿ ಜಿಲ್ಲೆ ಕಾರ್ಕಳದ ಪರಶುರಾಮ ಪ್ರತಿಮೆ ಬಹುಚರ್ಚಿತ ವಿಷಯ. ನಕಲಿ ಮೂರ್ತಿ ಎಂಬುದು ಕಾಂಗ್ರೆಸ್ನ ವಾದ. ಈ ನಡುವೆ ಕಾರ್ಕಳ ಪೊಲೀಸರು ಪ್ರಕರಣದ ತನಿಖೆ ನಡೆಸಿ ತಾಲೂಕು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಮೂರ್ತಿ ಕಂಚಿನದ್ದಲ್ಲ, ಹಿತ್ತಾಳೆಯದ್ದು ಎಂದು ತಜ್ಞರ ತನಿಖೆಯಲ್ಲಿ ದೃಢಪಟ್ಟಿದೆ. ಈ ಮೂಲಕ ಪರಶುರಾಮ ಥೀಮ್ ಪಾರ್ಕ್ನ ಮೂರ್ತಿ ವಿವಾದಕ್ಕೆ ಬ್ರೇಕ್ ಬಿದ್ದಿದೆ. ಈ ವಿಚಾರವನ್ನು ಇಟ್ಟುಕೊಂಡು ಶಾಸಕ ಸುನೀಲ್ ಕುಮಾರ್ ಕಾಂಗ್ರೆಸ್ಸಿಗೆ ತಿರುಗೇಟು ಕೊಟ್ಟಿದ್ದಾರೆ. ಯಾವ ತನಿಖೆಯಾದರೂ ಮಾಡಿ ಎಂದು ಸವಾಲೆಸೆದಿದ್ದಾರೆ. ಕಾಂಗ್ರೆಸ್ ನಿರಂತರವಾಗಿ ಮಾಡ್ತಾ ಇದ್ದಂತಹ ಆರೋಪ ಇವತ್ತು ಸುಳ್ಳಾಗಿರುವಂತದ್ದು. ರಾಜ್ಯದ ಕಾಂಗ್ರೆಸ್ ನಾಯಕರು, ಮಂತ್ರಿಗಳೆಲ್ಲರೂ ಕೂಡ ಕಟ್ಟುಕತೆಗಳನ್ನ ಸೃಷ್ಟಿಸುವಂತ ಪ್ರಯತ್ನಕ್ಕೂ ಕೂಡ ಇದು ಸೋಲಾಗಿದೆ. ಆದರೆ ದ್ವೇಷದ ರಾಜಕಾರಣಕ್ಕೆ ಅಭಿವೃದ್ಧಿಯನ್ನ ಸಹಿಸಲಿಕ್ಕೆ ಸಾಧ್ಯ ಆಗದಲೇ ಇರುವಂತಹ ಕಾಂಗ್ರೆಸ್ಸಿಗರು ವಿನಾಕಾರಣ ಪರಶುರಾಮನ ಮೂರ್ತಿಯನ್ನ ಫೈಬರ್ ಅಂತೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರಗಳನ್ನ ಮಾಡ್ತಾ ಬಂದ್ರು. ಇದು ಫೈಬರ್ ಅಲ್ಲ, ಇದು ಹಿತ್ತಾಳೆ ಅನ್ನೋದನ್ನ ಅವರು ಸ್ಪಷ್ಟ ಮಾಡಿದ್ದಾರೆ. ಮಂಜೂರಾತಿ ಆಗಿದ್ದಂತ ಹಣವನ್ನ ಯಾವುದನ್ನ ಬಾಕಿ ಉಳಿಸಿಕೊಂಡಿದ್ದೀರಿ, ಇದನ್ನ ತಕ್ಷಣ ಬಿಡುಗಡೆ ಮಾಡಿ ಕಾಮಗಾರಿಯನ್ನ ಪೂರ್ತಿಗೊಳಿಸಿ ಪ್ರವಾಸೋದ್ಯಮಕ್ಕೆ ಇದನ್ನು ಬಿಟ್ಟುಕೊಡಿ. 2023ರ ಜನವರಿಯಲ್ಲಿ ಆಗಿನ ಸಿಎಂ ಬಸವರಾಜ ಬೊಮ್ಮಾಯಿ ಪರಶುರಾಮ ಥೀಮ್ ಪಾರ್ಕ್ ಅನ್ನ ಉದ್ಘಾಟನೆ ಮಾಡಿದ್ದರು. ಮಾಜಿ ಸಚಿವ ಸುನೀಲ್ ಕುಮಾರ್ ಕನಸಿನ ಯೋಜನೆ ಇದಾಗಿತ್ತು. ಉದ್ಘಾಟನೆಗೊಂಡು 4 ತಿಂಗಳ ನಂತರ ಮೂರ್ತಿ ತೆರವಿಗೆ ಮುಂದಾಗಿದ್ದರು. ಈ ಸಂದರ್ಭ ಕಾಂಗ್ರೆಸ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಫೈಲ್ ಮಾಡಿತ್ತು. ನಿರಂತರ ಹೋರಾಟದ ನಂತರ ಸರ್ಕಾರ ಸಿಐಡಿ ತನಿಖೆಗೆ ಸೂಚನೆ ನೀಡಿತ್ತು. ಚುನಾವಣೆ ಗೆಲ್ಲುವ ಉದ್ದೇಶದಿಂದ ತರಾತುರಿಯಲ್ಲಿ ನಕಲಿ ಮೂರ್ತಿ ಉದ್ಘಾಟನೆ ಮಾಡಿಸಿದರು ಅಂತ ಕಾಂಗ್ರೆಸ್ ಆರೋಪಿಸಿತ್ತು. ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತಿದ್ದಂತೆ ಕಾಂಗ್ರೆಸ್ ಕಂಚಿಗೆಷ್ಟು ರೇಟು, ಹಿತ್ತಾಳೆಗೆಷ್ಟು ರೇಟು ತುಲನೆ ಮಾಡಿ ಎಂದು ಸವಾಲೆಸೆದಿದೆ. ಪರಶುರಾಮನ ವಿಗ್ರಹದ ವಿಚಾರದಲ್ಲಿ ದ್ರೋಹ ಆಗಿದೆ, ತಪ್ಪು ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ. ಕಾರ್ಕಳ ಶಾಸಕರು ಮೊದಲಿಂದೂ ಕೂಡ ಪರಶುರಾಮನ ಪ್ರತಿಮೆ ಅದು ಕಂಚಿನಿಂದಲೇ ಮಾಡಿದ್ದೇವೆ ಅನ್ನುವಂಥ ವಾದಗಳನ್ನು ಮಾಡ್ತಾ ಇದ್ರು. ಆದರೆ ಈಗ ಜಗತ್ತಿಗೆ ಸತ್ಯ ತಿಳಿದಿದೆ. ಬೆಟ್ಟದ ಮೇಲೆ ಇರುವ ಪ್ರತಿಮೆ ಅದು ಕಂಚಿನದು ಅಲ್ಲ ಅನ್ನುವಂಥದ್ದು ಇಡೀ ಕ್ಷೇತ್ರದ ಜನರಿಗೆ ತಿಳಿದು ಬಂದಿದೆ. ಅದರ ಜೊತೆಯಲ್ಲಿ ನಾವು ಮಾಡಿದ ಆರೋಪಕ್ಕೆ ನಾವು ಇವತ್ತು ಬದ್ಧರಾಗಿದ್ದೇವೆ. ಇವತ್ತು ಪ್ರತಿಮೆಯ ಅರ್ಧ ಭಾಗ, ಸೊಂಟದಿಂದ ಕೆಳಗಿನ ಭಾಗ ಬೆಟ್ಟದ ಮೇಲೆ ಇದೆ. ಅದರ ಸುತ್ತಲೂ ಫೈಬರ್ ಸುತ್ತಿಕೊಂಡಿದೆ. ಶಿಲ್ಪಿ ಕೃಷ್ಣ ನಾಯ್ಕ, ನಿರ್ಮಿತ ಕೇಂದ್ರದ ಅರುಣ, ಸಚಿನ್ ವಂಚನೆ ಸಾಕ್ಷ್ಯ ನಾಶ ಮಾಡಿದ್ದು ತನಿಖೆಯಲ್ಲಿ ದೃಢಪಟ್ಟಿದೆ. ಕೋಟಿ ವೆಚ್ಚದ ಥೀಮ್ ಪಾರ್ಕ್ ವಿಚಾರಕ್ಕೆ ಮತ್ತೆ ಕಾನೂನು ಹೋರಾಟ ಮುಂದುವರಿಯುವ ಸಾಧ್ಯತೆ ಇದೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.